ತೆರಿಗೆ ಬಿಡೋದಿಲ್ಲ, ನಿಮ್ಮ ಮೇಲೆ ಯಾಕೆ ಬಿಡಬೇಕು? ಇಲ್ಲಿವರೆಗೆ ಯಾರೂ ಪ್ರಶ್ನೆ ಮಾಡಿರಲಿಲ್ಲ ಇಷ್ಟು ಓಪನ್ ಆಗಿ ಆರ್ ಎಸ್ ಎಸ್ ಚಾಲೆಂಜ್ ಮಾಡಿರಲಿಲ್ಲ. ಇವತ್ತು ಚಾಲೆಂಜ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಮಾತ್ರ ಗಮನಿಸಬೇಕಾಗಿದೆ, ರಾಹುಲ್ ಗಾಂಧಿ ಅವರ ನಂತರ ಅತ್ಯಂತ ಉಗ್ರವಾಗಿ ಇವತ್ತು ಹೇಳಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಕಾಂಗ್ರೆಸ್ ಇವತ್ತು ಬಲಿಷ್ಠ ಆಗಬೇಕಾಗಿದ್ದಾರೆ, ಸಂಘಟನೆ ಆಗಬೇಕಾಗಿದೆ. ಸಂಘಟನೆ ಈಗ ಹೆಂಗೆ ಅವರು ಆರ್ ಎಸ್ ಎಸ್ ಮಾಡ್ಕೊಂಡು ಇವತ್ತು ಬಿ ಜೆ ಪಿಗರು ಅನ್ನೋಕ್ಕಿಂತ ಆರ್ ಎಸ್ ಎಸ್ ಮೊದಲಿಂದ ಇತ್ತು, ಈಗೂ ಅದ. ಆ ಆರ್ ಎಸ್ ಎಸ್ ಅನೇಕ ಬಿ ಜೆ ಪಿ ಉಟ್ಕೊಂಡಿತ್ತು, ಜನಸಂಘ ಉಟ್ಕೊಂಡಿತ್ತು, ಮತ್ತೇನು ಉಟ್ಕೊಂಡು, ಆದರೆ ಅದೆಲ್ಲ ಬೆನ್ನೆಲುಬಾಗಿ ನಿಂತದ್ದು ಆರ್ ಎಸ್ ಎಸ್. ಹಂಗೆ ನಿಮಗೆಲ್ಲ ಬೆನ್ನೆಲುಬಾಗಿ ನಿಂತದ್ದು ಸೇವಾದಳ. ಗಾಂಧೀಜಿಯವರು ಹುಟ್ಟಾಕಿದ್ದು ಅದೇ ಕಾಲಕ್ಕೆ ನಮ್ಮ ಮಂಜಪ್ಪನವರು ಅವರು ಹುಟ್ಟಾಕಿದಂತಹ ಆ ಸೇವಾದಳವನ್ನು ಅಥವಾ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಒಂದು ಸೇವಾದಳದ ಆಗಿರ್ಬೋದು, ಸರ್ವೋದಯ ಆಗಿರ್ಬೋದು, ಎಲ್ಲರನ್ನು ಸಮಾಜವಾದ ನೆಲೆಗಟ್ಟಲೆ ಆಗಿರ್ಬೋದು, ನಮ್ಮ ಲೋಹಿಯಾ ಅದು ಅದೇ ಕಾಲಕ್ಕೆ ಇನ್ನೂ ಅನೇಕ ಜನ ಬಂದು ಹೋಗ್ತಾ ಇದ್ದಾರೆ. ಇಂಥ ಒಂದು ಜನ ತಗೊಂಡು ಸೇವಾದಳದ ಒಂದು ರಚನೆ ಪುನರ್ರಚನೆಯನ್ನು ಇವತ್ತು ರಚನೆ ಅಷ್ಟೇ ಅಲ್ಲ, ಅದನ್ನು ಹೆಬ್ಬಿಸ್ಬೇಕಾಗಿದೆ. ಅಂದಾಗ ಇವತ್ತು ನೀವು ಆರ್ ಎಸ್ ಎಸ್ ಏನೋ ಮಾತಾಡ್ತಾ ಇದ್ದೀರಿ, ಆ ಮಾತಿಗೆ ಬೆಲೆ ಬರುವಂಥದ್ದು ಇಲ್ಲ. ನಿಮ್ಮ ಸಂಘಟನೆ ಇಲ್ಲ. ಮೇನ್ ದೋಷ ಏನಪ್ಪ ಅಂತ ಕಾಂಗ್ರೆಸ್ದು ಸಂಘಟನೆ ಇಲ್ಲ. ನೀವು ಏಕಾಂಗಿಯಾಗಿ ಬೀಳ್ತಾ ಇದ್ರಿ ಇಡೀ ದೇಶ ತುಂಬ. ಅದಕ್ಕಾಗಿ ಅಮೀನ್ ಮಟ್ಟು ಒಂದು ಮಾತು ಹೇಳ್ತಾ ಇದ್ದಾರೆ, ಇಲ್ಲ ಸಾಂಸ್ಕೃತಿಕವಾಗಿಯೂ ಸಹ ನಾವು ಜಾಗೃತಿ ಮೂಡಿಸ್ಬೇಕಾಗಿದೆ ಅಂತೇಳಿ. ಮತ್ತು ಆರ್ ಎಸ್ ಎಸ್ ಉಟ್ಕೊಂಡಿದ್ದು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನಾವು ಸಾಂಸ್ಕೃತಿಕವಾಗಿ ನಮ್ಮ ಭಾರತವನ್ನು ಒಂದು ಮಾಡ್ತೀವಿ, ಹಿಂದುತ್ವವನ್ನು ಒಂದು ಮಾಡ್ತೀವಿ ಶುರು ಮಾಡಿ ರಾಜಕೀಯ ಸಹಿತ ಹಿಂದೆ ನಿಂತ್ಕೊಂಡು ಮಾಡ್ತಾ ಬಂದದ್ದು ವಿನಃ ತಾನು ಸ್ವತಃ ಮಾಡ್ತಾ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದು. ಇದು ಕಾರಣಕ್ಕಾಗಿನ ಇವತ್ತು ಸಹಿತ ರಿಜಿಸ್ಟ್ರೇಷನ್ ಮಾಡಿಲ್ಲ ಆರ್ ಎಸ್ ಎಸ್ ಅಲ್ಲೂ ಸಹಿತ ಅಷ್ಟೇ ಗಮನ ಇರೋದು. ಈ ದಿಶೆಯಲ್ಲಿ ಇಷ್ಟೆಲ್ಲ ಮಾತಾಡೋ ಪ್ರಿಯಾಂಕಾ ಖರ್ಗೆ ಮತ್ತು ಇವರ ಹಿರಿಯ ರಾಹುಲ್ ಗಾಂಧಿ ಇವತ್ತು ಮಾಡಬೇಕಾಗಿದ್ದು ಸೇವಾದಳ. ಈಗ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮಾಡಿದಾಗ ಇಲ್ಲಿ ಒಂದು ಅಧಿಕಾರ ಸಮತೋಲನ ಬರೋ ಸಾಧ್ಯತೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆ.